ಮುಧೋಳ ತಾಲೂಕಾ ಛಾಯಾಚಿತ್ರ ಗ್ರಾಹಕರ ಸಂಘದಿಂದ ನಮ್ಮ ಮುಧೋಳ ತಾಲೂಕಾ ಛಾಯಾಚಿತ್ರ ಗ್ರಾಹಕರ ಸಂಘದಿಂದ ಈ ಒಂದು 185ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ಈ ನಮ್ಮ ಮುಧೋಳದ ಶ್ರೀ ಶಿವ ಶಿಕ್ಷಣ ಸಂಸ್ಥೆಯ ಈ ಬುದ್ಧಿಮಾಂದ್ಯ ಮಕ್ಕಳ ಸ್ಕೂಲ್ನಲ್ಲಿ ನಾವು ಆಚರಣೆ ಮಾಡಿ ಅವರಿಗೆ ಒಂದು ಅಲ್ಪೋಪಹಾರವನ್ನು ಕೊಟ್ಟು ಈ ಒಂದು ಕೇಕ್ ಕಟ್ ಮಾಡುವುದರ ಮುಖಾಂತರ ಈ ಒಂದು ಆಚರಣೆಯನ್ನು ಆಚರಿಸಿದ್ದಕ್ಕೆ ನಮಗೆ ತುಂಬ ಸಂತೋಷ ಅನಿಸ್ತಾ ಇದೆ, ತುಂಬ ಹೆಮ್ಮೆ ಆಗ್ತಾ ಇದೆ. ದಿನ ಇದೇ ಒಂದು ಕಾರ್ಯಕ್ರಮದಲ್ಲಿ ಇವತ್ತೇ ರಕ್ಷಾಬಂಧನ ಇರೋದರಿಂದ ನಮ್ಮ ಮುದ್ದು ಮಕ್ಕಳು ರಕ್ಷೆಯನ್ನು ಕಟ್ಟಿ ರಕ್ಷಾಬಂಧನವನ್ನು ಆಚರಣೆ ಮಾಡಿದರು. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವತ್ತು ಬಳ್ಳೂರು ಪುನರ್ವಸತಿ ಕೇಂದ್ರದಲ್ಲಿ ಶ್ರೀ ಶಿವ ಶಿಕ್ಷಣ ಸಂಸ್ಥೆ ಒಂದು ಬುದ್ಧಿಮಾಂದ್ಯ ವಿಕಲಚೇತನ ಶಾಲೆಯಲ್ಲಿ ನಾವು ಮುಧೋಳ ತಾಲೂಕಾ ವತಿಯಿಂದ ವಿಶ್ವ ಎನಿಸ್ತು. ಇಲ್ಲಿ ಒಂದು ಸಿಬ್ಬಂದಿ ಎಲ್ಲ ಸಿಬ್ಬಂದಿ ಕೂಡ ಬಂದು ನೋಡಿದ ಕೂಡಲೇ ಮಕ್ಕಳನ್ನು ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಕತ್ತಿದ್ರು. ಭಾಳ ಶ್ರಮ ಭಾಳ ಐತಿ. ಅದಕ್ಕಾಗಿ ನೀವು ಎಲ್ಲರೂ ಈ ಮಕ್ಕಳಿಗೆ ಮತ್ತು ಈ ಶಿಕ್ಷಣ ಜೊತೆ ಸದಾ ನಾವು ಇರ್ತೀವಿ ಅಂತ ಹೇಳಿ ಛಾಯಾಗ್ರಹಣ ದಿನಾಚರಣೆಯನ್ನು ನಾವು ಈ ದಿನ ನಮ್ಮ ಮುಧೋಳ ತಾಲೂಕಿನ ಬಳ್ಳೂರು ಪುನರ್ವಸತಿ ಕೇಂದ್ರದಲ್ಲಿ ಬುದ್ಧಿಮಾಂದ್ಯ ಮಕ್ಕಳ ಜೊತೆ ನಾವು
ಇವತ್ತು ಛಾಯಾಗ್ರಹ ದಿನಾಚರಣೆಯನ್ನ ಆಚರಿಸ್ಕೋತಾ ಇದ್ದೇವೆ. ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಲೋಕೇಶ್ ಪೂಜಾರಿ ಅವರು ಹಾಗೂ ಇನ್ನಿತರ ನಮ್ಮ ಹಿರಿಯ ಛಾಯಾಗ್ರಾಹಕರು ಎಲ್ಲರೂ ಸೇರಿ ನಾವೊಂದು ತೀರ್ಮಾನಕ್ಕೆ ಬಂದೀವಿ. ಇಲ್ಲಿ ಮಕ್ಕಳ ಜೊತೆ ನಾವು ಈ ದಿನಾಚರಣೆಯನ್ನು ಆಚರಿಸ್ಕೊಳ್ಳೋಣ ಅಂತೇಳಿ ಒಂದು ಸಣ್ಣದ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಮ್ಮ ಹಿರಿಯರೆಲ್ಲ ತೀರ್ಮಾನ ಮಾಡಿದರು. ಅದರಂತೆ ಕೂಡ ನಾವಿಲ್ಲಿ 185ನೇ ಛಾಯಾಗ್ರಹ ದಿನಾಚರಣೆಯನ್ನು ಇವತ್ತು ನಾವಿಲ್ಲಿ ಮಕ್ಕಳ ಜೊತೆ ಆಚರಿಸ್ಕೊತಾ ಇದ್ದೇವೆ. ಎಲ್ಲರಿಗೂ ಇವತ್ತು ರಕ್ಷಾಬಂಧನದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ನಮ್ಮ ಕಾರ್ಯಕ್ರಮದ ಒಳಗೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾನು ಸರ್ವರಿಗೂ ಮತ್ತು ಇಲ್ಲಿ ನನ್ನ ಛಾಯಾಗ್ರಾಹಕರ ಬಂಧುಗಳಿಗೂ ನಾನು ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇಲ್ಲಿ ಈ ನಮ್ಮ ಶಾಲಾ ಸಿಬ್ಬಂದಿ ಇರ್ಬೋದು ಹಾಗೂ ಎಲ್ಲ ಮಕ್ಕಳಿಗೂ ಕೂಡ ನಾನು ನಮ್ಮ ಛಾಯಾಗ್ರಾಹಕರ ವತಿಯಿಂದ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೋರಿ ಇಲ್ಲಿ ನಮ್ಮ ಸ್ಕೂಲಲ್ಲಿ ಏನು ಈ ಮಕ್ಕಳೊಳಗೆ ಕಲ್ತಿರ್ತಾವಲ್ಲ ಪೂರ್ಣ ಏನು ಎಲ್ಲರನ್ನ ತಂದು ಹಾಕಿರ್ತಾರೆ. ಅಂದ್ರೆ ಉದಾಹರಣೆಗೆ ಹೇಳ್ಕೊಂಡು ಒಂದು ಕಲ್ಲನ್ನು ತಂದು ನಮ್ಮ ಕೈ ಕೊಟ್ಟಿರ್ತಾರ, ಅದನ್ನು ಕಟ್ಟೋದು ನಾವು ಮೂರ್ತಿ ಮಾಡಬೇಕು. ಆದರೆ ಏನು ಹೇಳಿದ್ರಪ್ಪ ಮೇಡಮ್ ಅವ್ರು ಅಂತಂದ್ರೆ ಇಲ್ಲಿ ಕಲಿತು ಹೋದವರು ಸ್ವಂತ ಕಿರಾಣಿ ಅಂಗಡಿಯೊಳಗೂ ಕೂಡ ವ್ಯಾಪಾರ ಮಾಡ್ತಾರೆ. ಅಷ್ಟೊಂದು ಬುದ್ಧಿಮಟ್ಟವನ್ನು ನಾನು ಸ್ವಂತ ದುಡಿಮೆ ಅಂದ್ರೆ ಸೈ ಮಾಡೋದು ಓದಾಕ ಬರೋದು ಇಷ್ಟು ಮಾಡ್ಬೋದು, ಒಬ್ಬ ಗೊಂಡಿ ಕೆಲಸ ಕೂಡ ಮಾಡ್ತಾನ್ರಿ ಅಂತೇಳಿ ಹೆಮ್ಮೆಯನ್ನು ಹೇಳ್ಕೊಂಡು ಅದಕ್ಕಾಗಿ ಯಾಕಂದ್ರೆ ಮಕ್ಕಳ ಮನಸ್ಸು ಯಾವ ರೀತಿ ಅನ್ನೋದು ನಾನು ಶಿಕ್ಷಕಾಗಿ ನಮ್ಗೆ ಗೊತ್ತಿರ್ತದೆ. ಅದನ್ನು ಯಾವ ರೀತಿ ತರಬೇಕು, ಮಕ್ಕಳ ಜೊತೆ ಮಕ್ಕಳಾಗಿ ಹೋದಾಗ ಮಾತ್ರ ಅದಕ್ಕೆ ಬರ್ಲಿಕ್ಕೆ ಸಾಧ್ಯ ಇರ್ಲಿಕ್ಕೆ ಬರಂಗಿಲ್ಲ ಅದು. ಅದಕ್ಕಾಗಿ ಅದಕ್ಕೆ ಇಂಥ ಮಕ್ಕಳನ್ನ ಈಗ ನಾವು ಸ್ಕೂಲಲ್ಲಿ ಶಾಲೆ ಇರ್ತಾವ ಏನ್ ಮಾಡ್ಬೋದು, ಇಂಥ ಮಕ್ಕಳನ್ನ ಅನ್ಬೇಕಾದ್ರೆ ಶಿಕ್ಷಕರ ಮತ್ತು ಇಲ್ಲಿ ಸಿಬ್ಬಂದಿ ಶ್ರಮ ಭಾಳ ಇರ್ತತಿ ಎಂಬತಕ್ಕಂಥವ್ರು ಹೇಳಿದ್ರು. ಅದು ನಮಗೂ ಕೂಡ ಗೊತ್ತಾಯ್ತು. ಆ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ನಾವು ಟ್ರೈನಿಂಗ್ ತಗೋಬೇಕು ಸರ್. ನಾವು ಟ್ರೈನಿಂಗ್ ತಗೋದ ತಕ್ಷಣ ಆ ಮಕ್ಕಳಿಗೆ ಅಂತೇಳಿ ನಾವು ಟ್ರೈನಿಂಗ್ ಕೊಡ್ತಾ ಹೋಗ್ತಾ ಇರ್ತೀವಿ. ಒಂದು ವರ್ಷ ಇದನ್ನ DEC-MR ಕೋರ್ಸ್ ಅಂತ ಇದೆ ಸರ್, ಡಿಪ್ಲೊಮಾ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲ್ ಎಜುಕೇಷನ್ ಶಿವಮೊಗ್ಗ ಅಂತ ಇದೆ. ಅದು ಟ್ರೈನಿಂಗ್ ಆದಮೇಲೆ ಈ ಮಕ್ಕಳಿಗೆ ಒಂದು ತಿನ್ನಗೆ ಹಿಡ್ಕೊಂಡು, ಒಂದು ಟಾಯ್ಲೆಟ್ ಹಿಡ್ಕೊಂಡು, ಅವರಿಗೆ ಯಾವ ರೀತಿಯಾಗಿ ನಾವು ಪೆನ್ ಹಿಡ್ಕೊಂಡು ಅವಳಕ್ಕೆ ಸಹ ಬಟ್ಟೆ ಹಾಕೋದು, ಅವಳ ಬಟನ್ ಹಾಕೋದು, ಈ ರೀತಿ ನಾವೆಲ್ಲ ಅವ್ರ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಸರ್. ಮತ್ತು ಅವರಿಗೆ ಒಂದು ಅಟ್ಲೀಸ್ಟ್ ಒಂದು ಏನು ಕೈಯಲ್ಲಿ ಮೂಮೆಂಟ್ ಮಾಡೋದು ಬರೋದಿಲ್ಲ. ಹಾಗಾಗಿ ಆದ್ರೂ ಕೂಡ ನಾವು ಕೇಳ್ಕೊಡ್ಬೇಕಾಗತ್ತೆ. ಇಲ್ಲಿದ್ದಂಥ ನಾನು ಐತ್ರಿ, ಇಲ್ಲಿದ್ದಂಥ ಅಡಿಗೆ ಆಂಟಿಗಳು ಐತ್ರಿ, ಮತ್ತು ಇಲ್ಲಿ ಸರ್ ವಾರ್ಡನ್ಸ್ಗಳು ಐತ್ರಿ, ಮತ್ತು ಆಯಾ ಟೀಚರ್ಸ್ಗಳು ಐತ್ರಿ, ಪ್ರತಿಯೊಬ್ಬರು ಎಲ್ಲರೂ ಮಕ್ಕಳು ಕೂಡ ಸಹಕರಿಸ್ತಾರೆ. ಇಲ್ಲಿ ಮಕ್ಕಳಿಗೆಲ್ಲನೂ ಒಂದು ಶಿಕ್ಷಕರಿಗೆ ಅನ್ನೋಕ್ಕಿಂತನೂ ಒಂದು ಅವ್ರಿಗೆ ತಂದೆ ತಾಯಿ ಅನ್ನೋಕ್ಕಿಂತ ಹೆಚ್ಚಿನಾಗಿ ಆ ಮಕ್ಕಳಿಗೆ ನಾವು ಕೂಡ ಹೇಳ್ಕೊಡೋಕೆ ಇಷ್ಟಪಡ್ತೀವಿ ಸರ್. ಇಷ್ಟ ಅವರು ಕೂಡ ಏನಪ್ಪ ಅಂತಂದ್ರೆ ಮಕ್ಕಳನ್ನ ಯಾವ ರೀತಿ ಏನು ಮಾಡ್ತೀವಿ ಅನ್ನೋದನ್ನ ಹೇಳಿದರು. ಇನ್ನೊಂದು ಆ ಸಹೋದರರು ಹೇಳಿದ್ರು ನನಗೆ, ಇಬ್ಬರು ಮಕ್ಕಳು ಬೆಂಗಳೂರಿಗೆ ಕಂಪ್ಯೂಟರ್ ಟ್ರೈನಿಂಗ್ ತೊಗೊಂಡ್ಬಂದಾರ್ತಾರೆ. ಹಾಂ ಸರ್, ಹರೀಶ್ ಹರೀಶ ಮತ್ತು ಹರೀಶ್ ಅವರಿಬ್ಬರು ಒಂದು ವಾರ ಇವ್ರ ಮಕ್ಕಳಿಗೆ ಹೇಳ್ಕೊಡ್ತಾರೆ ಅವ್ರಿಗೆ. ಸಂತೋಷದ ವಿಷಯ. ಅದಕ್ಕಾಗಿ ಮಕ್ಕಳು ಇದೇ ಥರ ಅವರು ಇನ್ನೂ ಹೆಚ್ಚಿನ ಒಂದು ಏನಪ್ಪ ಅಂತಂದ್ರೆ ಈ ಶಾಲೆಗೆ ಒಂದು ಕೀರ್ತಿಯನ್ನು ತರುವಂತಾಗಲಿ ಅಂತೇಳಿ ನಾನು ನಮ್ಮ ಛಾಯಾಗ್ರಾಹಕರ ವತಿಯಿಂದ ಕೇಳ್ಕೊತಾ ಇದ್ದೇನೆ. ಅನಾಥಾಶ್ರಮ ಅಂತ ನಾನೊಂದು 6 ವರ್ಷದಿಂದ ಇದನ್ನು ನೋಡ್ತಾ ಇದ್ದೀನಿ. ಮುಂಚೆ ಎಲ್ಲ ವಿಜಯ ಅನಾಥಾಶ್ರಮ ಅಂತ ಎದುರುಗಡೆ ಬಂದು ನಾವು ಕೇಕ್ ಕಟ್ ಮಾಡ್ತೀವಿ. ಪ್ರತಿ ನಮ್ಮ ಹುಡುಗರು ಬರ್ತಡೇ ಆಗಲಿ, ನಮ್ಮ ಯಾವುದೇ ಶುಭ ಸಂದರ್ಭ ಆಗಲಿ ಅದೊಂದು ವಿಶೇಷವಾಗಿ ಮಾಡ್ತಾ ಇದ್ವಿ. ಜೊತೆಗೆ ಏನಂತಂದರೆ ಇಲ್ಲಿ ಹಿಂದ್ಗಡೆ ಇದ್ದಿದ್ದು ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಇಲ್ಲಿ ಏನಂತಂದರೆ ತುಂಬ ಮಕ್ಕಳಿದ್ರು. ನಾನು 6 ವರ್ಷದಿಂದ ಇದನ್ನು ನೋಡ್ತಾ ಇದ್ದೀನಿ. ಇವ್ರಿಗೆ ಜಾಗದ ಕೊರತೆ ಇದೆ. ಮುನ್ಸಿಪಾಲಿಟಿಲಿ ಟರಾವ್ ಪಾಸ್ ಮಾಡಿದರೆ ಜಾಗ ಸಿಗ್ತಿಲ್ಲ. ಇದು RC ಅವರು ಇದನ್ನು ಬಿಡಿ ಅಂತಲೂ ಹೇಳ್ತಾ ಇದ್ದಾರೆ. ಒಂದಿಷ್ಟು ಸಮಸ್ಯೆಗಳನ್ನ ಹೇಳಿದರು ಲಾಸ್ಟ್ ಟೈಮು. ಏನಂತಂದರೆ ಈ ಮಕ್ಕಳಿಗೆ ತಂದೆ ತಾಯಿಗಳು ದುಡಿಲಿಕ್ಕೆ ಹೋಗ್ತಾರೆ, ಒಂದು ಅಲೆಮಾರಿ ಹೋದಾಗ ಇಲ್ಲಿ ಈ ಮಕ್ಕಳನ್ನು ಬಿಟ್ಟು ಹೋಗ್ತಾರೆ. ಸಾಮಾನ್ಯವಾಗಿ ಬೇರೆ ಬೇರೆ ಊರಿನ ಮಕ್ಕಳಿದ್ದಾರೆ. ಆ ಮಕ್ಕಳ ತಂದೆ ತಾಯಿನೂ ಅಷ್ಟು ಚೆನ್ನಾಗಿ ನೋಡ್ತಾರೆ ಇದಿಲ್ಲ ಗೊತ್ತಿಲ್ಲ. 1-2 ಹಿಡ್ಕೊಂಡು ಇವು ಒಮ್ಮೊಮ್ಮೆ ಬಟ್ಟೆಯಲ್ಲೇ ಮಾಡ್ಕೊತಾವೆ. ಅಷ್ಟು ಚೆನ್ನಾಗಿಲ್ಲ ನೋಡ್ಕೊತಾರೆ. ಇವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಜೊತೆಗೆ ನಮ್ಮಲ್ಲಿ ಯಾವುದೇ ಶುಭ ಸಂದರ್ಭದಲ್ಲಿ ಮನ್ಯಾಗ ಕೇಕ್ ಕಟ್ ಮಾಡೋದ್ರ ಬದಲಿ ಮನ್ಯಾಗ ಏನಾರೇ ಆಚರಣೆ ಮಾಡೋದ್ರಲ್ಲಿ ಇಲ್ಲಿ ಮಕ್ಕಳ ಜೊತೆ ಮಾಡಿದರೆ ಒಂದು ತೃಪ್ತಿ ಇರುತ್ತೆ. ಆ ಕಾರಣಕ್ಕಾಗಿ ಇವತ್ತು ನಾನು ನಮ್ಮ ಮಕ್ಕಳನ್ನ ಕರ್ಕೊಂಡು ರಕ್ಷಾಬಂಧನ ಒಂದು 185 ಛಾಯಾಗ್ರಾಹಕರ ದಿನಾಚರಣೆ ಪ್ರಯುಕ್ತ, ರಕ್ಷಾಬಂಧನದ ಪ್ರಯುಕ್ತ ನನಗೂ ಖುಷಿ ಕೊಡ್ತಿಲ್ಲಿ ಮಕ್ಕಳನ್ನ ಕರ್ಕೊಂಡು ರಕ್ಷಾಬಂಧನ ಮಾಡಿದ್ದು, ಮಕ್ಕಳ ಜೊತೆಗೆ ಬುದ್ಧಿಮಾಂದ್ಯ ಮಕ್ಕಳ ಜೊತೆಗೆ ಮಾಡಿದ್ದು ತುಂಬ ಸಂತೋಷ ಅನಿಸ್ತು. ಅವಕಾಶ ಮಾಡಿಕೊಟ್ಟು ಈ ಕಾರ್ಯಕ್ರಮ ಉದ್ದೇಶಿಸಿ ತಮ್ಮ ಮಕ್ಕಳ ಸಮೇತ ಇಲ್ಲಿ ಎಲ್ಲರಿಗೆ ರಕ್ಷಾಬಂಧನ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಅವರು ಕೂಡ ಧನ್ಯವಾದಗಳನ್ನು.
ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಇದೊಂದು ವಿಶೇಷ ಸಂದರ್ಭ, ಯಾಕಂದ್ರೆ ಇಷ್ಟು ವರ್ಷನೂ ನಾವು ಅಲ್ಲಲ್ಲೇ ಒಂದು ಕಾರ್ಯಕ್ರಮ ಅಂತೇಳಿ ಮಾಡ್ತಿದ್ದೀವಿ. ಕೇಕ್ ತಿನ್ನಲು ಇದು ಸಾಮಾನ್ಯ, ಆದರೆ ಈ ಸಲ ವಿಶೇಷ ಅಂದ್ರೆ ಇಂಥ ಮಕ್ಕಳ ಜೊತೆ ನಾವು ಮಾಡೋದು ಭಾಳ ಖುಷಿ ಆಗ್ತೈತೆ ನಮಗೆ. ಇದು ನಮ್ಗೆ ಗೊತ್ತಿರಲಿಲ್ಲ, ಇಲ್ಲೊಂದು ಇದು ಐತಿ ಅನ್ನೋದು ಗೊತ್ತಿರಲಿಲ್ಲ. ಈ ವಿಜಯ ಇಲ್ಲೊಂದು ಇದಿತ್ತು, ಅನಾಥ ಆಶ್ರಮ ಅಂತೇಳಿತ್ತು, ಅಲ್ಲಿ ಮಾಡಿದ್ವಿ ಒಂದ್ಸಲ. ಅದು ಬಿಟ್ಟರೆ ಇದು ವಿಶೇಷ ಅನಿಸ್ತು ನಮ್ಗೆ. ಇಂಥವು ನಮ್ಗೆ ಗೊತ್ತಿರ್ಲಾರ್ದಕ್ಕೆ ನಾವು ವಿಷಾದ ಹೇಳ್ತೀವಿ. ಈ ಸಲ ನೆಕ್ಸ್ಟ್ ಟೈಮ್ ಏನೈತಿ ಇದಕ್ಕಿಂತ ಒಳ್ಳೆಯ ಕಾರ್ಯಕ್ರಮ ಮಾಡೋ ವಿಚಾರ ಇಟ್ಕೋತೀವಿ. ಎಲ್ಲರಿಗೂ ಶುಭಾಶಯಗಳು. ನಿಮಗೆಲ್ಲ ಧನ್ಯವಾದ. ಶ್ರೀ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ನಮ್ಮ ಮುಧೋಳ್ ತಾಲೂಕಾ ಛಾಯಾಚಿತ್ರ ಗ್ರಾಹಕರ ಸಂಘದ ಪರವಾಗಿ ನಾಡಿನ ಸಮಸ್ತ ಛಾಯಾಚಿತ್ರ ಮಿತ್ರರಿಗೆ ನಮ್ಮ 185ನೇಯ ವಿಶ್ವ ಛಾಯಾಗ್ರಹಣ ಶುಭಾಶಯಗಳು, ತುಂಬು ಹೃದಯದ ಶುಭಾಶಯಗಳು. ಅಡುಗೆ ಮನೆಗಿರಬೇಕು ಒಂದು ಒಲೆ, ನಡು ಮನೆಗಿರಬೇಕು ಒಂದು ತೊಲೆ, ಮನುಷ್ಯನಿಗಿರಬೇಕು ಒಂದು ತಲೆ, ಆ ತಲೆ ಒಳಗಿರಬೇಕು ಕಲೆ. ಕಲೆ ಇಲ್ಲದವನ ಬಾಳು ಖಗ್ಗೋಲೆ ಎಂಬಂತೆ ಕಲೆ ಎಂಬುದೊಂದು ದೈವಗತವಾಗಿ ಬಂದಿರತಕ್ಕಂತಹ ವರದಾನ. ಈ ಫೋಟೋಗ್ರಾಫಿಯು ಕೂಡ ಒಂದು ಅತ್ಯುತ್ತಮವಾದಂತಹ ಒಂದು ಕಲೆ. ಹಿಂದಿನ ಫೋಟೋಗ್ರಾಫಿಗೂ ಇಂದಿನ ಫೋಟೋಗ್ರಾಫಿಗೂ ಬಹಳ ವ್ಯತ್ಯಾಸವಿದೆ. ಸ್ಪರ್ಧಾತ್ಮಕ ಈ ಒಂದು ಜಗತ್ತಿನಲ್ಲಿ ಡಿಜಿಟಲ್ ಯುಗಕ್ಕೆ ನಾವು ಅಪ್ಡೇಟ್ ಆಗಬೇಕಾಗಿದೆ. ಆದ ಕಾರಣ ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ಒಳ್ಳೆಯ ಚಲೋ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತ ಆ ಭಗವಂತ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ. ಆ ಕಲಾದೇವಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಬಯಸ್ತಾ, ಇವತ್ತು ಈ ಒಂದು ಬುದ್ಧಿಮಾಂದ್ಯ ಮಕ್ಕಳ ಸ್ಕೂಲ್ನಲ್ಲಿ ಬಂದು ಈ ನಮ್ಮ ಛಾಯಾಗ್ರಹಣ ಒಂದು ಆಚರಣೆ ಮಾಡಿದ್ದಕ್ಕೆ ನಮಗೆ ಬಹಳ ಸಂತೋಷವಾಗ್ತಾ ಇದೆ. ಯಾಕೆಂತಂದರೆ ಮಣ್ಣಿನ ಮುದ್ದೆಯನ್ನು ಒಂದು ಮೂರ್ತಿ ಮಾಡಿ ಅದಕ್ಕೆ ಜೀವ ತುಂಬಿ ಅವರಿಗೆ ಒಂದು ಈ ಸಮಾಜದಲ್ಲಿ ಹೇಗಿರಬೇಕು ನಡವಳಿಕೆಯನ್ನು ತಿಳಿಸಿಕೊಟ್ಟು ನಡೆನುಡಿ ಅವರ ಬದುಕನ್ನು ಕಟ್ಕೊಡ್ಲಿಕ್ಕೆ ಏನು ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಟೀಚರ್ ಸ್ಟಾಫಿಗೆ, ಅವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು. ಹಾಗೆ ಇದೇ ಕಾರ್ಯಕ್ರಮದಲ್ಲಿ ನಮ್ಮ ವಿಜಯ್ ಪವಾರ್ ಅವರು ತಮ್ಮ ಮುದ್ದು ಮಕ್ಕಳ ಕಡೆಯಿಂದ ರಕ್ಷೆಯನ್ನು ಕಟ್ಟಿಸಿ ರಕ್ಷಾಬಂಧನ ಆಚರಣೆ ಮಾಡಿದ್ದಕ್ಕೆ ಆ ಮುದ್ದು ಮಕ್ಕಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು. ಇವತ್ತಿನ ದಿನ ನಾವು 185ನೇಯ ಛಾಯಾಗ್ರಹಣವನ್ನು ದಾಟಿ 186ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಬಹಳ ಸಂತೋಷ, ಹೆಮ್ಮೆ ಅನ್ನಿಸ್ತಾ ಇದೆ. ಇದೇ ರೀತಿ ನಾವೆಲ್ಲರೂ ಛಾಯಾಗ್ರಾಹಕರು ಒಗ್ಗೂಡಿ ಒಂದಾಗಿ ಈ ನಮ್ಮ ಛಾಯಾಚಿತ್ರ ಗ್ರಾಹಕರ ಸಂಘವನ್ನು ಉಳಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಅಭಿನಂದನೆ. ಮಕ್ಕಳನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರು ಒಂದೆರಡು ಮಾರ್ಮಿಕವಾಗಿ ಅಧ್ಯಕ್ಷ ನುಡಿಗಳನ್ನು ಆಡಿದರು. ಅವರಿಗೆ ನಾನು ನನ್ನ ಎಲ್ಲ ಛಾಯಾ ಮಿತ್ರರ ವತಿಯಿಂದ ಮತ್ತು ಈ ನಮ್ಮ ಶಾಲೆ ವತಿಯಿಂದ, ಮಕ್ಕಳ ವತಿಯಿಂದ, ಸಹೋದರ ಮತ್ತು ಸಿಬ್ಬಂದಿ ವತಿಯಿಂದ ನಾನು ಎಲ್ಲರಿಗೂ ನನ್ನ ಅಧ್ಯಕ್ಷರಿಗೆ ವಂದನೆ ಅಭಿನಂದನೆಗಳನ್ನು ತಿಳಿಸಿ